CID ನಾವು ಡಿಮಾಂಡ್ ಮಾಡ್ಲಕತ್ತೀವಿ. CID ಅಲ್ಲಿ ಈಗ 8 ಪ್ರಕರಣಗಳಲ್ಲಿ ಇವತ್ತು ಪೊಲೀಸ್ SP ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಪ್ರಕರಣ ಎಲ್ಲಿಗೆ ಬಂತು? ಕೇವಲ ಒಬ್ಬ ADGP ಅಧಿಕಾರಿನ ಬಂಧಿಸಿದ್ರು, ಅವ್ರು ಜೈಲಿಗೆ ಹಾಕಿದ್ರು. ಅದು ನಿಜವಾದಂಥ ಆರೋಪಿಗಳು ಇನ್ನೂ ಅಜಾರೋಷವಾಗಿ ಅಡ್ಡಾಡ್ತಾಯಿದ್ರು. ನಮ್ಮ COD ಮ್ಯಾಗ ವಿಶ್ವಾಸ ಇಲ್ಲ. ಅದು ಕರ್ನಾಟಕ ಕಾಂಗ್ರೆಸ್ಸಿನ ಕಂಟ್ರೋಲ್ದಲ್ಲಿದೆ. ನಿಪಕ್ಷಪಾತವಾಗಿ ತನಿಖೆ ಆಗಬೇಕಾದ್ರೆ CBI ಕೊಡೋದು. ಬೆಂಕಿ ಬಯಸ್ಕೊಳ್ಳೋದೇ BJP ಅವ್ರ ಕೆಲಸ ಅಂತ ಪ್ರಿಯಾಂಕ್ ಖರ್ಗೆ ನಾವು ಬೆಂಕಿ ಬಯಸ್ಕೊಂಡಿಲ್ಲ. ಕಾಂಗ್ರೆಸ್ ಕಾರ್ಪೊರೇಟ್ರು BJP ಕಾರ್ಪೊರೇಟ್ ಅಲ್ಲ, BJP ಕಾರ್ಯಕರ್ತ ಅಲ್ಲ, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಅವರು ಮನೆಯಾಗಾದ್ರೂ ಸಹ ಅವ್ರ ಮಾನ ಮರ್ಯಾದೆ ಇಲ್ಲ. ಮತ್ತು ಅದೇ ಯಾವುದೂ ಬೇಯಿಸುವಂಥದ್ದು ಇದ್ರಾಗಿಲ್ಲ. ಪ್ರಿಯಾಂಕ ಖರ್ಗೆ ಅಂತರೂ ಅವರು ಎಲ್ಲ ಅವ್ರಿಗೆ ಹೇಳ್ಯಾರಲ್ಲ, ಅವರು ಹೋಮ್ ಮಿನಿಸ್ಟ್ರ್ ಮೊನ್ನೆ ಹೇಳ್ಯಾರ, ಈ ಮ್ಯಾಚೋಲ್ಡ್ ಅದಾನೆ, ಯಾವುದೂ ಗುರುತಿರಿದ್ರೆ ಸುಮ್ಮನೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅವರೇ ಹೋಮ್ ಮಿನಿಸ್ಟ್ರೇ ಅವ್ರು ಸರ್ಟಿಫಿಕೇಟ್ ಕೊಟ್ಟಾರೆ, ನಾ ಯಾಕೆ ಕೊಡೋದು? ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯತೀಂದ್ರ ಅವರು ಹೇಳಿದ್ರು ಸರ್, ಹಿಂದೆ 70 ವರ್ಷದೊಳಗೆ ಹಲವಾರು ಗೌರ್ಮೆಂಟ್ಗಳು ಬಂದೋದು, ಈ ರೀತಿಯಾದಂಥದ್ದು ಯಾವುದೇ ರೀತಿಯಾದ ಗಲಭೆಗಳಾಗಿರಲಿಲ್ಲ. ಈಗ ಮೋದಿ ಸರ್ಕಾರದ ಬಂದ ಮೇಲೆ ಕೋಮು ಗಲಭೆಗಳು ಜಾಸ್ತಿ ಆಗ್ತಿದೆ. ಅಲ್ಲಿ ದಿಲ್ಲಿ ಒಳಗೆ ಸಿಕ್ಕರೆ ಹತ್ಯೆ ಆಯ್ತಲ್ಲ, ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ಮಂಗಳಸೂತ್ರ ಕಳ್ಕೊತಿದ್ದಾರೆ ಮೋದಿ ಸರ್ಕಾರದಿಂದ ಅಂತ. ಇವರಿದ್ದಾಗ 8 ಮಂಗಳಸೂತ್ರ ಹಿಂದೂಗಳ ಹೆಣ್ಮಕ್ಳು ಕಳ್ಕೊಂಡಿದ್ದಾರೆ. ಈ ಹತ್ಯೆ ಕರ್ನಾಟಕದಲ್ಲಾಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕಾ ಖರ್ಗೆ ಸರ್ಕಾರದಲ್ಲಿ ಈ ಹತ್ಯೆ ಆಗಿದೆ. ಮೋದಿಯವರ ಕೇಂದ್ರ ಸರ್ಕಾರದು. ನೀವೇನು ಕತ್ತಿ ಕಾಲಕತ್ತೀರ? ನೀವು ಯಾಕೆ ರಕ್ಷಣೆ ಮಾಡ್ತಾಯಿಲ್ಲ ಜನರು? ಇದನ್ನು ಹೇಳಬೇಕು ಪ್ರಿಯಾಂಕಾ ಖರ್ಗೆ.